ಹೈಡ್ರಾಮಾ ಫೇಸ್ ಅಳಿಯೋದಕ್ಕೋಸ್ಕರ ಕೇಳ್ಬೇಕಂತ ಹೈಡ್ರಾಮಾ ಮಾಡಕ್ ಹೋಗ್ತೀರಿ. ನೀವು ಕೈ ಮುಗಿದು ಶಾಸಕರು ಕೇಳ್ತೀರಿ 5 ಜನ ಒಂದಾಗಿ. ಇವತ್ತು ನಾನು ಕೇಳ್ತೀನಿ, ಬೈತಿ ಸುರೇಶ್ ತಂದಿದ್ದು ಮಾಡ್ಬೇಕಾ? ಎಲ್ಲಿ ನಮ್ಮ ಸುರೇಶನ್ನ ಮಿನಿಸ್ಟರ್ ಮಾಡ್ಬೇಕಾ? ಯಾಕೆ ಈ ಜಿಲ್ಲೆ ಕಾಂಗ್ರೆಸ್ಗೆ ಏನು ಕೊಡುಗೆ ಕೊಟ್ಟಿಲ್ವಾ? 5 ಜನ ಶಾಸಕ ಕೊಟ್ಟಿಲ್ವಾ? ಒಬ್ಬ ಸಚಿವರು ಮಾಡೋ ಇದಿಲ್ವಾ? ಅವ್ರಿಗೆ ಯೋಗ್ಯ ಇಲ್ವಾ? 3 ಸಲ ಗೆದ್ದಿರ್ತಕ್ಕಂಥ ಎಸ್ ಎನ್ ಸ್ವಾಮಿ ಗೆದ್ದಿದ್ದಾರೆ, ರೂಪಾ 2 ಸಲ ಗೆದ್ದಿದ್ದಾರೆ, ನಂಜೋಗ 2 ಸಲ ಗೆದ್ದಿದ್ದಾರೆ, ಇವರು ಕೊತ್ತೂರು 2 ಸಲ ಗೆದ್ದಿದ್ದಾರೆ. ಇವ್ರು ಯಾರೋ ಆಯ್ಕೆ ಮಾಡ್ಬೋದಿತ್ತಲ್ಲ. ಇದ್ರಲ್ಲಿ ಒಗ್ಗಟ್ಟಿಲ್ಲ ಇವ್ರು ಯಾರೋ ಬೇರೆ ಒಗ್ಗಟ್ಟಾಗ್ತಾರೆ. ನಾನು ಗೊತ್ತು, ಯುವ ಕಾಂಗ್ರೆಸ್ ಇದ್ದೆ, ನಾನು ಯುವ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದೆ, ನಜೀರ್ ಅಹಮದ್ ಜೊತೆ ಇದ್ದೆ. ನಾನು ಯಾರು ಬ್ಯಾಗ್ ಇಟ್ಕೊಂಡು ಹೋಗ್ತಿದ್ದು ಕೇಜ್ಪಿನಪ್ಪಿಂದೆ, ಇದೇ ನಜೀರ್ ಅಹಮದ್. ಆ ಬ್ಯಾಗ್ ನಾನು ಎತ್ಕೊಂಡು ಹೋಗ್ತಾ ಇದ್ದೆ, ನಾನು ಅಕ್ರಮ ಎತ್ಕೊಂಡು ಬ್ಯಾಗ್ ಎತ್ಕೊಂಡು ಹೋಗ್ತಿದ್ದೆ. ಆ ಬ್ಯಾಗ್ನ ಕೇಜ್ಪಿನ ಪುಡ್ಗೋಶಿ ಬ್ಯಾಗ್ ಅಂತ ಕರಿತೀವಿ. ಅಧಿಕಾರ ದಾಹ ಮತ್ತು ಅಧಿಕಾರ ಮದ ಇದ್ದಾಗ ಇವೆಲ್ಲ ಕೆಲಸಕ್ಕೆ ಬರುವುದಿಲ್ಲ. ಇವತ್ತರ ಅಧಿಕಾರ ಹೀರೋಯಿನ್ ಇದ್ದಂಗೆ. ಆ ಹೀರೋಯಿನ್ ಇದ್ದಾಗ ಎಷ್ಟು ಚೆನ್ನಾಗಿ ಉಳಿಸ್ಕೊಂಡ್ರೆ ಇರಿಲೇಟ್ ಆಗ್ತೀರಿ, ಇಲ್ಲ ಅಂದ್ರೆ ಮಧ್ಯದಲ್ಲಿ ಹೋಗ್ತೀರಿ. ನಾನು ಕೂಡ ಕಾಂಗ್ರೆಸ್ ಬೇಸಿಂದ ಬಂದಂತ ನಮ್ಗೆಲ್ಲ ಗೊತ್ತಿದೆ ಅಲ್ವಾ? ಇವತ್ತು ನಜೀರ್ ಅಹಮದ್ ಯಾರು ಬ್ಯಾಗ್ ಯಾರು ಇಟ್ಕೊಂಡು ಹೋಗ್ತಾ ಇದ್ರು? ಕೇಜ್ಪಿನಪ್ಪ ಹತ್ರ. ಕೇಜ್ಪಿನಪ್ಪ ಪರಿಚಯ ಮಾಡ್ಕೊಂಡಿದ್ದೆ ನಜೀರ್ ಅಹಮದ್ ನಮ್ಗೆ ಅಲ್ವಾ? ಇವತ್ತು ಅಧಿಕಾರ ಇದೆ, ಅಧಿಕಾರ ದಾಹ ಇದೆ, ಮದ ಇದೆ. ಅದನ್ನ ಅಭಿವೃದ್ಧಿಗೋಸ್ಕರ ಯೂಸ್ ಮಾಡಿ, ಯಾವ್ದೋ ಒಂದು ದಾರಿ ತಪ್ಪಿಸೋಕೋಸ್ಕರ ಯೂಸ್ ಮಾಡಕ್ ಹೋಗ್ಬಿಟ್ಟಿತಾವು ಅದಲ್ಲ. ಯಾವ್ದು ಕೈಗಾರಿಕೆ ಅಂತ ಹೇಳ್ತಿದ್ರಿ, ನನ್ನ ಸ್ಥಳೀಯ ಕೆಲಸ ಕೊಡ್ತಾ ಇಲ್ಲ. ಇದು ಗೊತ್ತಿರ್ಲಿ, ಕೊಡ್ತಾ ಇದಾರೆ, ಕಾಂಟ್ರಾಕ್ಟ್ ಬೇಸಿಕ್ ಕೊಡ್ತಾ ಇದಾರೆ. ಒರಿಜಿನಾಲಿಟಿ ಏನು ಪರ್ಮನೆಂಟ್ ಅಲ್ಲ, ನಾರ್ತ್ ಇಂಡಿಯಾ ಕೊಡ್ತಾವ್ರೆ. ಕಾಂಟ್ರಾಕ್ಟ್ ಬೇಸಿಕ್ ಬಂದು ಪೋರಾಟೇಷನ್ ಕೊಡ್ತಾರೆ. ಇದ್ರ ಬಗ್ಗೆ ಮಾತಾಡ್ತಕ್ಕ ಚೌಧರಿಲ್ವ? CSR ಫಂಡ್ ಮೊನ್ನೆ DC ನಮ್ಗೆ ಕೊಟ್ರು. ಯಾರು ಮಾತಾಡ್ CSR ಫಂಡ್ ಬಗ್ಗೆ ಮಾತಾಡಿದ್ರು? ನಾನ್ ಮಾತಾಡಿದ್ರು ಇದರಲ್ಲಿ, ಎಲ್ಲಿ ಸೆಷನ್ ಅಲ್ಲಿ. 178 ಕಂಪನಿ CSR, 78 ಕಂಪನಿ CSR ಅಡಿ ಬರ್ತಾರೆ. ಎಲ್ಲ ದುಡ್ಡು ಕೇಳಿದಕ್ಕೆ ನಮ್ಗೆ ದುಡ್ಡು ಕೊಟ್ರಿ. ಈಗ ನನಗೆ ಎಲ್ಲಿ ಕೇಳಿ, ನಂಜೇಗೌಡ 4 ಕೋಟಿ, ನನಗೆ 3 ಕೋಟಿ, ಕೊತ್ತೂರು 2 ಕೋಟಿ ಕೊಟ್ಟರು CSR ಫಂಡ್. ಈ ದಿವಸ ಎಲ್ಲೋಗಿದ್ದ ಫಂಡ್? ಮೈನಿಂಗ್ ಫಂಡ್ ಎಲ್ಲ ಹೋಗಿದೆ. ಯಾರು ಶಾಸಕ ಕೇಳಿದ್ರೆ ಮೈನಿಂಗ್ ಫಂಡ್ ಎಲ್ಲೋಗಿದ್ದ? ಯಾರು ಮೈನಾರಿಟಿ ರಾಯಲ್ಟಿ ಕಟ್ಟಂಗಿಲ್ಲ, ಡಿಸ್ಟಿಕ್ ಕೊಡ್ಬೇಕು. ಎಲ್ಲೋಯ್ತು ರಾಯಲ್ ಫಂಡ್? ಎಷ್ಟು ಪ್ರೆಸೆಂಟ್ ನಡೀತಾ ಇದೆ, ಎಷ್ಟು ಬರುತ್ತದೆ ನಡೀತಾ ಇದೆ. ಈ ರಾಯಲ್ಟಿ ಎಲ್ಲೋಯ್ತು ಕೇಳಿದೆ, ವಾಪಸ್ ಕೊಡ್ತಾವೆ. ಇದನ್ನ ಕೇಳ್ರು ಅಂತಂದ್ರೆ ನೀವು ಏನನ್ನ ಕೇಳ್ತೀರಿ? ರಮೇಶ್ ಕುಮಾರ್ ಅವರು ವೆಂಕಟೇಶ್ವರ ನಿಮ್ ಪಕ್ಷದ ಶಾಸಕರನ್ನ ತುಂಬಾ ಹೊಗಳ್ತಾ ಇದ್ದಾರೆ. ಬಹುಶಃ ತಮಗೆಲ್ಲ ಒಂದು ವಿಡಿಯೋ ಬಂದಿರ್ಬೇಕು, ನೋಡಿರ್ಬೋದು ಯಾವ ಕಮ್ಯುನಿಟಿ ಬಗ್ಗೆ ಮಾತಾಡಿದ್ದಾರೆ ಅವರು ಅಂತ. ಅದು ಹೆಂಗೆ ಅಂತಂದ್ರೆ, ತುಂಬಾ ಹೊತ್ತು ವಿಕೆಟ್ ಬೀಳ್ದೆ ಇದ್ರೆ ಬೋದರ್ ಆಡಿಸ್ತಾರೆ ನೋಡಿ. ಏನ್ ಕೇಳಿ, ವಿಕೆಟ್ ಬೀಳ್ಲಿ ಅಂತ ಅದು ಪ್ಲಾನ್. ಅದು ರಜಗೆ ಹಳ್ಳಿ ಅಂತ ಅವರು ಹುಷಾರ, ವಕೀಲರು ಕೂಡ ಹುಷಾರಾಗಿದ್ದಾರೆ. 27 ರಜಗೆ ಹೇಳ್ತಾರೆ, 26 ಎದ್ದೇಳಲ್ಲ. ಅವರು ಕೂಡ ಮೇಜರ್ ಇದ್ದಾರೆ. ನೋಡಿದಿರಿ ಎಲ್ಲ ಯಾವ ರೀತಿ ಮಾತಾಡ್ತಾರೆ ಈಗ ನೋಡ್ತೀರಿ ಆಯ್ತಲ್ವಾ? ಸೊ ಮುಂದಿನ ದಿವಸ ಅದು ಕಾದ್ ನೋಡೋಣ ಏನಾಗುತ್ತೆ ಅಂತ. ದೊಡ್ಡ ಜಾತಿ ಬಗ್ಗೆ ಚಿಕ್ಕ ಜೊತೆ ಮಾತಾಡಬಾರ್ದು, ಅದಕ್ಕೋಸ್ಕರ ಕಾದ್ ನೋಡ್ತಾರೆ ಏನಂತ ಕಾದ್ ನೋಡ್ತೀವಿ. ಅಂತ ದೊಡ್ಡ ಮಹಾನೀಯರ ಬಗ್ಗೆ ಮಾತಾಡ್ತಕ್ಕಂಥ ಇನ್ನೂ ನನಗಿನ್ನೂ ಇದಿಲ್ಲ ಸರ್. ಅವ್ರು ಮಾತಾಡ್ತಾರೆ, ಮಾತಾಡ್ತೀವಿ. ಒಳ್ಳೇದಾಗಲಿ ಅಷ್ಟೇ. ಥ್ಯಾಂಕ್ ಯು.